ಸೊ ದಯಮಾಡಿ ಮಿಸ್ಟೇಕ್ಗಳನ್ನು ಮಾಡೋಕ್ಕೆ ಹೋಗಬೇಡಿ. ಟಾಟಾ ಸ್ಟೀಲ್ ಹಾಕಿ ಅಂದರೆ ರಾಮ ಸ್ಟೀಲ್ ಹಾಕ್ತಾರೆ. ಯಾವುದೋ 10 ರೂಪಾಯಿ ಶೇರು 20 ರೂಪಾಯಿ ಇದೇನು ಇದು ಇಡ್ಲಿ ವ್ಯಾಪಾರ, ಟೊಮೊಟೊ ಮಾರ್ದಂಗೆ ಕಡಿಮೆ ರೇಟಿಗೆ ಶೇರ್ ತೊಗೊಳ್ತೀನಿ, ಜಾಸ್ತಿ ರೇಟಿಗೆ ಮಾರ್ತೀನಿ, ಆದಷ್ಟು ಚೀಪೆಸ್ಟ್ ಕ್ವಾಲಿಟಿ ಶೇರ್ಸ್ಗಳನ್ನ ಹುಡ್ಕೋತೀನಿ. ಚೀಪ್ ಆ್ಯಂಡ್ ಬೆಸ್ಟ್ ಅಂದರೆ ಲೈಫ್ ಲಾಂಗ್ ನೀವು ತಲೆ ತಗ್ಗಿಸ್ಕೊಂಡೆ ಬಗ್ಗಿಸ್ಕೊಂಡೇ ಓಡಾಡಬೇಕಾಗುತ್ತೆ. ಯಾಕಂದರೆ ಆ ಶೇರ್ ಎದೋಳಲ್ಲ, ಅದಾಗಲ್ಲ. ಸೊ ಅರ್ಥ ಮಾಡ್ಕೊಳ್ಳಿ, ಸ್ಟಾಕ್ ಮಾರ್ಕೆಟ್ ಅನ್ನೋದು ಲಕ್ಷ ಕೋಟಿ ವ್ಯಾಪಾರ. HDFC ನಾವು ಎಲನ್ ಮಸ್ಕ್ ಥರ ಯೋಚನೆ ಮಾಡಬೇಕು ತೊಗೊಂಡ್ಬಿಟ್ರೆ ನಾವು ಯಾವಾಗ ಎಲನ್ ಮಸ್ಕ್ ಆಗೋದು? ಆ್ಯಂಡ್ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ 20 ರಿಂದ 25 ಸ್ಟಾಕ್ ಮೇಲೆ ಇರಬಾರ್ದು. ನಾನು ಮೊನ್ನೆ ನೋಡಿದೆ 400 ಸ್ಟಾಕ್ ಇಟ್ಕೊಂಡಿದ್ದೆ. ನೀವು ಯೋಚನೆ ಮಾಡಿ, ನೀವೇ ಒಂದು ಟ್ರಿಪ್ಗೆ ಹೋಗ್ತಾ ಇದ್ದೀರಾ, ಒಂದು 25 ಜನ ಕರ್ಕೊಂಡು ಹೋದ್ರೆ ಟ್ರಿಪ್ ಸಾಕಾಗಿರ್ತದೆ. 400 ಜನ ಟ್ರಿಪ್ ಕರ್ಕೊಂಡು ಹೋದ್ರೆ ಹೆಂಗಿರುತ್ತೆ? ಚಿತ್ರಾನ್ನ ಆಗ್ಬಿಡುತ್ತೆ. ನಮಸ್ತೆ ಕರ್ನಾಟಕ. ಮಲ್ಟಿ ಬ್ಯಾಗರ್ ಸ್ಟಾಕ್ಸ್ಗಳನ್ನು ಪಿಕ್ ಮಾಡೋದು ಹೇಗೆ, ಒಂದು ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ಕೊಡೋ ಸ್ಟಾಕ್ಸ್ಗಳನ್ನು ಹುಡುಕೋದು ಹೇಗೆ, ಸ್ಕ್ಯಾನ್ ಮಾಡೋದು ಹೇಗೆ, ನಿಮ್ಮ ಕೈಯಲ್ಲೇ ಮಲ್ಟಿ ಬ್ಯಾಗರ್ ಹುಡುಕೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ ಬನ್ನಿ. ನಮಸ್ತೆ ಕರ್ನಾಟಕ. ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INH 00002068. ಇಲ್ಲಿ ಬರುವ ಪ್ರತಿಯೊಂದು ವಿಡಿಯೋ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ, ನಿಮ್ಮನ್ನ ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. ನಮಸ್ತೆ ಕರ್ನಾಟಕ. ಮೊನ್ನೆ ಒಬ್ಬರು ಸ್ಟೂಡೆಂಟ್ ಬಂದಿದ್ರು, ಅವರು ಒಂದು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರು 21 ರೂಪಾಯಲ್ಲಿ. ಕೇಳಿದೆ, ಯಾಕೆ ಸರ್ ಇನ್ವೆಸ್ಟ್ ಮಾಡಿದ್ರೆ 21 ರೂಪಾಯಲ್ಲಿ ಅಂದ್ರೆ, ಇದ್ದಿದ್ದೇ ಕಡಿಮೆ ಕ್ಯಾಪಿಟಲ್ ಸರ್, ಇನ್ನೇನ್ ಮಾಡೋದು, ಯಾವುದೋ ಒಂದು ಸ್ಟಾಕ್ ಅಲ್ಲಿ ಹಾಕ್ಬಿಟ್ಟೆ ಅಂತ ಹೇಳಿದ್ರು. ಆ ಸ್ಟಾಕ್ ಇವತ್ತು ಜಸ್ಟ್ ನೋಡಿದ್ರೆ 1 ರೂಪಾಯಿಗೆ ಬಂದ್ಬಿಟ್ಟಿದೆ. 21 ರೂಪಾಯಿ ಸ್ಟಾಕು 1 ರೂಪಾಯಿಗೆ ಬಂದಿದೆ, ವಿಚ್ ಇಸ್ ಅ ಬಿಗ್ ಲಾಸ್. ಸೊ ಸಿಕ್ಕಾಪಟ್ಟೆ ಲಾಸ್ ಮಾಡ್ಕೊಂಡ್ರು, ಸ್ಕ್ಯಾಮ್ಗೆ ಸಿಕ್ಕಾಕೊಂಡ್ರು. ಯಾವುದೋ ಒಂದು ಸ್ಟಾಕ್ ಅವರೇ ಹೋಗಿ ಬೋಣಿ ಮಾಡಿದ್ರು. ಆ ಸ್ಟಾಕ್ ಅಲ್ಲಿ ನನ್ನ ಪ್ರಕಾರ ಯಾರು ಇರಲೇ ಇಲ್ಲ ಅನ್ಸುತ್ತೆ, ಬೈಯರ್ ಸೆಲ್ಲರ್ಸ್, ಇವರೇ ಹೋಗಿ ಬೋಣಿ ಮಾಡಿ ಸಿಕ್ಕಾಕೊಂಡ್ರು. ಇದೇ ತರ ತುಂಬಾ ಜನ ತುಂಬಾ ಸ್ಟಾಕ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡಿ, ನಾನು ಟಾಟಾ ಸ್ಟೀಲ್ ಬೈ ಮಾಡಿ ಅಂದ್ರೆ ರಾಮ ಸ್ಟೀಲ್ ಬೈ ಮಾಡಿ ಕಡಿಮೆ ರೇಟ್ ಶೇರ್ ತಗೊಳಕ್ ಹೋಗಿ ಸಿಕ್ಕಾಪಟ್ಟೆ ಲಾಸ್ ಮಾಡ್ಕೊಂಡಿದ್ದಾರೆ. ಅಂಡ್ ಸ್ವಲ್ಪ ಜನ ಅಂತೂ ರೈಲ್ವೆ ಸ್ಟಾಕ್ಸ್ ಅಲ್ಲಿ ಹಾಕಿದ್ದಾರೆ 600 ರೂಪಾಯಲ್ಲಿ, ಇದು 300 ರೂಪಾಯಿಗೆ ಬಂದ್ಬಿಟ್ಟಿದೆ. ಪದೇ ಪದೇ ಬಂದು ಸರ್ ಇದು ಹೋಗುತ್ತಾ ಅಂತ ಹೇಳ್ತಾ ಇದ್ದಾರೆ. ಏನಕ್ಕೆ ಸರ್ ಇನ್ವೆಸ್ಟ್ ಮಾಡಿದ್ರೆ ಅಂದ್ರೆ, ಸರ್ ಅವಾಗ ಸಿಕ್ಕಾಪಟ್ಟೆ ಮೇಲಕ್ಕೆ ಹೋಗ್ತಾ ಇತ್ತು ಸರ್, ಇನ್ವೆಸ್ಟ್ ಮಾಡ್ಬಿಟ್ಟೆ ಸರ್ ಅಂತಾರೆ. ಸೊ ಅರ್ಥ ಮಾಡ್ಕೊಳ್ಳಿ, ಅದು ಸಿಕ್ಕಾಪಟ್ಟೆ ಮೇಲಕ್ಕೆ ಹೋಗ್ತಾ ಇದೆ ಅಂದ್ರೆ ಅಲ್ಲಿ ನೀವು ಬೈ ಮಾಡಿದ್ರೆ ನೀವು ಆಲ್ರೆಡಿ ಅದು ಮೇಲಕ್ಕೆ ಹೋಗಿದೆ. ಅವಾಗ ನೀವು ಮೇಲಕ್ಕೆ ಹೋದ್ಮೇಲೆ ಹೋಗಿ ಸಿಕ್ಕಾಕೊಂಡು ಟ್ರ್ಯಾಪ್ ಆಗ್ತೀರಾ. ಸೊ ಯಾವುದೇ ಒಂದು ಸ್ಟಾಕನ್ನ ಬೈ ಮಾಡಬೇಕಂದ್ರೆ ಅದು ಟ್ರೈನು ನಿಂತಿರಬೇಕು, ಸ್ಟಾಕು ಮೇಲಕ್ಕೆ ಹೋಗಬಾರ್ದು, ಹೋಗ್ದಿರ ಅಲ್ಲೇ ಒದ್ದಾಡ್ತಾ ಇರಬೇಕು, ಆವಾಗ ಹೋಗಿ ಹಿಡ್ಕೋಬೇಕೆ ಹೊರತು ಆಲ್ರೆಡಿ ಮೂವಿಂಗ್ ಟ್ರೈನ್ಗೆ ಹೋಗಿ ಹತ್ತಕ್ಕೆ ಹೋದ್ರೆ ಏನಾಗುತ್ತೆ, ಆಕ್ಸಿಡೆಂಟೇ ಆಗುತ್ತೆ. ಇದೇ ಥರ ತುಂಬ ಜನ ಓಡ್ತಾ ಇರೋ ಕುದುರೆ ಮೇಲೆ ಹತ್ತಕ್ಕೆ ಹೋಗ್ತಾರೆ, ಲಾಸ್ ಮಾಡ್ಕೊಳ್ತಾರೆ. ಸೊ ನಿಂತಿರೋ ಕುದುರೆನ ಯಾರೂ ಹತ್ತೋದೇ ಇಲ್ಲ. ಸೊ ಸ್ಟಾಕ್ ಮಾರ್ಕೆಟ್ ಅಂದರೆ ಏನು ಅನ್ಕೋತಾರೆ, ಇದೇನೋ ಹುಡುಗಾಟ, ಈಸಿಯಾಗಿ ಕಲ್ತು ಬಿಡ್ಬೋದು, ಏನೋ ಯೂಟ್ಯೂಬ್ ನೋಡಿ ಅಲ್ಲಿ ಇಲ್ಲಿ ಫ್ರೆಂಡ್ಸ್ ನೋಡಿಕೊಂಡು ಇವ್ರ ಸಜೆಷನ್ ನೋಡ್ಕೊಂಡು ಇನ್ವೆಸ್ಟ್ ಮಾಡಿ ದುಡ್ಡು ಮಾಡ್ಬೋದು ಅಂತ ಭ್ರಮೇಲಿದ್ದಾರೆ. ಸೊ ಅದನ್ನು ನಿಲ್ಲಿಸಿ ನಾನು ಹೇಳ್ಕೊಡೋ ಟೆಕ್ನಿಕನ್ನು ಫಾಲೋ ಮಾಡಿ ಅಟ್ಲೀಸ್ಟ್ ಒಂದು ಒಳ್ಳೆ ಕ್ವಾಲಿಟಿ ಸ್ಟಾಕ್ಸ್ ಹುಡುಕೋದು ಹೇಗೆ ಅಂತ ಫೇಸ್ ಟು ಫೇಸ್ ನಾನೇ ಹೇಳ್ಕೊಡ್ತೀನಿ. ಇದು ಇನ್ನು ದೊಡ್ಡ ಬ್ರಹ್ಮವಿದ್ಯೆ ಅಲ್ಲ. ಸೊ ಕಲಿಯೋಣ ಬನ್ನಿ. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಯಾವುದೇ ಪ್ರಶ್ನೆಗಳು ಅಥವಾ ಗೊಂದಲಗಳಿದೆಯೇ? 40 ಇಯರ್ಸ್ ಎಕ್ಸ್ಪೀರಿಯನ್ಸ್ ಹೊಂದಿರುವ ನಟರಾಜ್ ಸರ್ ಹಾಗೂ ಸೇಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್ ಮನೋಜ್ ಕುಮಾರ್ ಅವರು ನಿಮ್ಮೊಂದಿಗೆ ಇದ್ದಾರೆ. ಸಂಪೂರ್ಣ ಉಚಿತ ಮಾರ್ಗದರ್ಶನ ಪಡೆಯಿರಿ. ನಮ್ಮ ಉದ್ದೇಶ ಜನರಿಗೆ ಸರಿಯಾದ ಶಿಕ್ಷಣ ನೀಡುವುದು ಮತ್ತು ಆರ್ಥಿಕ ಸ್ವಾತಂತ್ರ್ಯ ಸಾಧಿಸಲು ಸಹಾಯ ಮಾಡುವುದು. ನಿಮ್ಮ ಕಷ್ಟಗಳನ್ನು ದೂರ ಮಾಡಿಕೊಳ್ಳಲು ಈಗಲೇ ಕರೆ ಮಾಡಿ. ಸೊ ಫಸ್ಟ್ ನಾನು ಓಪನ್ ಮಾಡಿದ್ದೀನಿ ಸ್ಕ್ರೀನರ್ ಓಪನ್ ಮಾಡಿದ್ದೀನಿ. ಇಲ್ಲಿ ಸ್ಕ್ರೀನ್ಸ್ಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಆಲ್ರೆಡಿ ನಾನು ಸರ್ಟೆನ್ ಮಲ್ಟಿ ಬ್ಯಾಗರ್ ಸ್ಟಾಕ್ಸ್ಗಳನ್ನು ಸ್ಕ್ರೀನ್ ಮಾಡಿ ಇಟ್ಟಿದ್ದೀನಿ. ಜಸ್ಟ್ ನಿಮಗೆ ಸರ್ಟೆನ್ ಕ್ರೈಟೀರಿಯಾಸ್ಗಳನ್ನು ನೋಡಿ ಸ್ಕ್ರೀನ್ ಮಾಡೋಣ. ಸೊ ಏನೇನು ಕ್ರೈಟೀರಿಯಾ ನೋಡಬೇಕಂದ್ರೆ, ಫಸ್ಟ್ ಕ್ರೈಟೀರಿಯಾ ಒಂದು ಮಾರ್ಕೆಟ್ ಕ್ಯಾಪ್ ಅಂದರೆ ಏನು, ಟೋಟಲ್ ನಂಬರ್ ಆಫ್ ಶೇರ್ಸ್ ಇಶ್ಯೂಡ್ ಬೈ ದ ಕಂಪನಿ ಇಂಟು ಶೇರ್ ಪ್ರೈಸ್. ಸೊ ಜಸ್ಟ್ ನಾನು ಗೂಗಲ್ಗೆ ಹೋಗ್ಬಿಟ್ಟು ಟಾಪ್ ಮಾರ್ಕೆಟ್ ಕ್ಯಾಪ್ ಕಂಪನೀಸ್ ಇನ್ ಇಂಡಿಯಾ ಅಂತ ಟೈಪ್ ಮಾಡ್ತೀನಿ. ಸೊ ಟಾಪ್ ಮಾರ್ಕೆಟ್ ಕ್ಯಾಪ್ ಕಂಪನೀಸ್ ಇನ್ ಇಂಡಿಯಾ ಅಂತ ಟೈಪ್ ಮಾಡಿದ್ರೆ ನನಗೆ ಬಂದಿದ್ದು ರಿಲಯನ್ಸ್, HDFC, ಏರ್ಟೆಲ್ ನೋಡ್ಬೋದು. ಇದು ನಮ್ಮ ದೇಶದ ಟಾಪ್ ಮೋಸ್ಟ್ ಕಂಪನೀಸ್, ನಮ್ಮ ದೇಶದ ಅತಿ ದೊಡ್ಡ ಕಂಪನಿಗಳ ಲಿಸ್ಟ್ ನಿಮಗೆ ಕಣ್ಮುಂದೆ ಕಾಣಿಸ್ತಾ ಇದೆ. ನೀವು ಯಾವ್ಯಾವುದೋ ಸ್ಟಾಕ್ ಹಾಕಿ ಸಿಕ್ಕಾಕೊಂಡು ನೋವು ಅನುಭವಿಸೋ ಬದಲು ಅಟ್ಲೀಸ್ಟ್ ಈ ವಿಡಿಯೋನ ನೀವು ಆಗಲಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೀವು ಲೈಫಲ್ಲಿ ಯಾವ ಥರ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ, ಎಕ್ಸಾಂಪಲ್ ನೀವು ಏರ್ಟೆಲ್ ಶೇರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಲೈಫ್ ಲಾಂಗ್ ನೀವು ತಲೆ ಎತ್ಕೊಂಡೇ ಬದುಕ್ತೀರಾ, ತಲೆ ಎತ್ಕೊಂಡೇ ಓಡಾಡ್ತೀರಾ. ಅದೇ ನೀವು ಏರ್ಟೆಲ್ ಹಾಕೋ ಬದಲು ಚೀಪ್ ಆ್ಯಂಡ್ ಬೆಸ್ಟ್ ಲೈಫ್ ಲಾಂಗ್ ನೀವು ತಲೆ ಬಗ್ಗಿಸ್ಕೊಂಡೇ ಓಡಾಡಬೇಕಾಗುತ್ತೆ. ಯಾಕಂದರೆ ಆ ಶೇರ್ ಎದೋಳಲ್ಲ, ಅದಾಗಲ್ಲ. ಸೊ ದಯಮಾಡಿ ಮಿಸ್ಟೇಕ್ಗಳನ್ನು ಮಾಡೋಕ್ಕೆ ಹೋಗಬೇಡಿ. ಟಾಟಾ ಸ್ಟೀಲ್ ಹಾಕಿ ಅಂದರೆ ರಾಮ ಸ್ಟೀಲ್ ಹಾಕ್ತಾರೆ. ಯಾವುದೋ 10 ರೂಪಾಯಿ ಶೇರು 20 ರೂಪಾಯಿ ಇದೇನು ಇದು ಇಡ್ಲಿ ವ್ಯಾಪಾರ, ಟೊಮೊಟೊ ಮಾರ್ದಂಗೆ ಕಡಿಮೆ ರೇಟಿಗೆ ಶೇರ್ ತೊಗೊಳ್ತೀನಿ, ಜಾಸ್ತಿ ರೇಟಿಗೆ ಮಾರ್ತೀನಿ, ಆದಷ್ಟು ಚೀಪೆಸ್ಟ್ ಕ್ವಾಲಿಟಿ ಶೇರ್ಸ್ಗಳನ್ನು ಹುಡ್ಕೋತೀನಿ,
ಅದು ಆಗಲ್ಲ. ಸೊ ಅರ್ಥ ಮಾಡ್ಕೊಳ್ಳಿ, ಸ್ಟಾಕ್ ಮಾರ್ಕೆಟ್ ಅನ್ನೋದು ಲಕ್ಷ ಕೋಟಿ ವ್ಯಾಪಾರ. ಎಕ್ಸಾಂಪಲ್, ಇಂಡಿಯಾಗೆ ಎಲನ್ ಮಸ್ಕ್ ಬಂದರು. ಎಲನ್ ಮಸ್ಕ್ ಯಾವ ಶೇರ್ ತಗೊಳ್ತಾರೆ? HDFC ಬ್ಯಾಂಕ್. HDFC. ನಾವು ಎಲನ್ ಮಸ್ಕ್ ಥರ ಯೋಚನೆ ಮಾಡಬೇಕು. ಎಸ್ ಬ್ಯಾಂಕ್ ತೊಗೊಂಡ್ಬಿಟ್ರೆ ನಾವು ಯಾವಾಗ ಎಲನ್ ಮಸ್ಕ್ ಆಗೋದು? ಆಲ್ವೇಸ್ ಬೈ ಕ್ವಾಲಿಟಿ ನಾಟ್ ಕ್ವಾಂಟಿಟಿ. ಸೊ ನಿಮಗೆ ಶೇರ್ ತೊಗೊಳಕ್ಕೆ ಗೊತ್ತಾಗ್ತಾ ಇಲ್ಲ ಅಂದರೆ ದಯಮಾಡಿ ಶೇರ್ ಮಾರ್ಕೆಟಲ್ಲಿ ಶೇರ್ಗಳನ್ನು ತಗೊಳ್ಳೇಬೇಡಿ. ಇದು ಒಂದು ಸಿನ್ಸಿಯರ್ ರಿಕ್ವೆಸ್ಟ್. ಎಂತೆಂಥ ಕ್ವಾಲಿಟಿ ಸ್ಟಾಕ್ಸ್ ಇದ್ದಾವೆ ಅದನ್ನು ಬಿಟ್ಬಿಟ್ಟು ಯಾವುದೋ ಒಂದು ಅಲ್ಲಿ ಬೋಣಿನೇ ಆಗಿರಲ್ಲ ಅದನ್ನೆಲ್ಲ ತಗೊಳ್ತಾರೆ. ಆ್ಯಂಡ್ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ 20ರಿಂದ 25 ಸ್ಟಾಕ್ ಮೇಲೆ ಇರಬಾರ್ದು. ನಾನು ಮೊನ್ನೆ ನೋಡಿದೆ 400 ಸ್ಟಾಕ್ ಇಟ್ಕೊಂಡಿದ್ದಾರೆ. ಎಲ್ಲ ಸ್ಟಾಕ್ಗಳು ಒಂದೊಂದೇ ಹಾಕೊಂಡು ಇಟ್ಕೊಂಡಿದ್ದಾರೆ. ಏನಕ್ಕೆ ಸರ್ ಅಂದರೆ ಸುಮ್ಮನೆ ಸರ್ ಎಕ್ಸ್ಪರಿಮೆಂಟ್ ಅಂತೆ. ಲೈಫೇ ಎಕ್ಸ್ಪರಿಮೆಂಟ್ ಆಗಿಬಿಡುತ್ತೆ. ನೀವು ದುಡ್ಡು ಮಾಡ್ಬೇಕಾದ್ರೆ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ 20-25 ಸ್ಟಾಕ್ ಮೇಲೆ ಇರಬಾರ್ದು. 400 ಸ್ಟಾಕ್ ಇಟ್ಕೊಂಡ್ರೆ ಏನು ಸಿಗುತ್ತೆ ಹೇಳಿ? ಓವರ್ ಡೈವರ್ಸಿಫೈಡ್ ದುಡ್ಡಂತೂ ಬರಲ್ಲ. ಇವಾಗ ಯೋಚನೆ ಮಾಡಿ, ನೀವೇ ಒಂದು ಟ್ರಿಪ್ಗೆ ಹೋಗ್ತಾ ಇದ್ದೀರಾ, ಒಂದು 25 ಜನ ಕರ್ಕೊಂಡು ಹೋದ್ರೆ ಟ್ರಿಪ್ ಸಾಕಾಗಿರ್ತದೆ. 400 ಜನ ಟ್ರಿಪ್ ಕರ್ಕೊಂಡು ಹೋದ್ರೆ ಹೆಂಗಿರುತ್ತೆ? ಚಿತ್ರಾನ್ನ ಆಗ್ಬಿಡುತ್ತೆ. ಒಬ್ರು ಅಲ್ಲಿ ಹೋಗ್ತಾರೆ, ಒಬ್ರು ಕೆರೆ ಕಡೆ ಹೋಗ್ತಾರೆ, ಒಬ್ರು ಬೆಟ್ಟದ ಮೇಲೆ ಹತ್ತಾರೆ. ಹೆಂಗೆ ಕಂಟ್ರೋಲ್ ಮಾಡ್ತಾರೆ 400 ಜನನ? ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ 25 ಸ್ಟಾಕ್ ಇದ್ದರೆ ಅದನ್ನ ಈಸಿಯಾಗಿ ಕಂಟ್ರೋಲ್ ಮಾಡ್ಬೋದು, ನೋಡ್ಬೋದು, ಅನಲೈಸ್ ಮಾಡ್ಬೋದು. ಸೊ ಯಾರಿಗೆ ಏನೂ ಗೊತ್ತಾಗ್ತಾ ಇಲ್ಲ ಅಂದರೆ ಭಾರತದ ಟಾಪ್ 15 ಕಂಪ್ನೀಸ್ ಇಲ್ಲಿ ಲಿಸ್ಟ್ ಇದೆ ನೋಡಿ ಸರ್. ಯಾವುದೋ ಸ್ಟಾಕ್ ತಗೊಳ್ಳೋ ಬದಲು ಭಾರತದ ಟಾಪ್ 15 ಕಂಪನೀಸಲ್ಲೂ ಸಹ ನೀವು ಇನ್ವೆಸ್ಟ್ ಮಾಡ್ಬೋದು. ಅಗೇನ್ ಇದ್ರ ಬಗ್ಗೆ ನೀವು ಸ್ಟಡಿ ಮಾಡಿ, ಎಲ್ಲೆಲ್ಲೋ ಇನ್ವೆಸ್ಟ್ ಮಾಡೋ ಬದಲು ಟಾಪ್ 15 ಕಂಪ್ನೀಸಲ್ಲಿ ಸಹ ನೀವು ಇನ್ವೆಸ್ಟ್ ಮಾಡ್ಬೋದು. ನೆಕ್ಸ್ಟ್ ಸರ್, ಮಲ್ಟಿ ಬ್ಯಾಗರ್ ಸ್ಟಾಕ್ ಹುಡ್ಕೋದು ಹೆಂಗೆ ಸರ್ ಅಂದರೆ ಕ್ರೈಟೀರಿಯಸ್. ಲೆಟ್ಸೇ ಒಂದು ಕ್ರೈಟೀರಿಯಾ ಹಾಕ್ತೀನಿ ನಾನೇ. ಲೆಟ್ಸೇ ಮಾರ್ಕೆಟ್ ಕ್ಯಾಪ್ ಅಬೋವ್ ಒಂದು 10,000 crores ಅಂತ ಅನ್ಕೊಳ್ಳೋಣ. ಆ್ಯಂಡ್ ಕ್ರೈಟೀರಿಯಾ, ಇನ್ನೊಂದು ಕ್ರೈಟೀರಿಯಾ, PE ರೇಷಿಯೋ, ಪ್ರೈಸ್ ಟು ಅರ್ನಿಂಗ್ ಶುಡ್ ಬಿ ಲೆಸ್ ದೆನ್ ಇಂಡಸ್ಟ್ರಿ PE. ಇದೊಂದು ಕ್ರೈಟೀರಿಯಾ. ನೆಕ್ಸ್ಟ್ ಅಂಡ್ PE ರೇಷಿಯೋ ಆಯಿತು. ನೆಕ್ಸ್ಟು PB ರೇಷಿಯೋ, ಪ್ರೈಸ್ ಟು ಬುಕ್ ವ್ಯಾಲ್ಯೂ ಶುಡ್ ಬಿ ಲೆಸ್ ದೆನ್ 10. 10ಕ್ಕಿಂತ ಕಡಿಮೆ ಇರಬೇಕು PB ರೇಷಿಯೋ. ನೆಕ್ಸ್ಟ್ ROE ಶುಡ್ ಬಿ ಗ್ರೇಟರ್ ದೆನ್ 15 ಅಂತ ಹಾಕಿರೋಣ. ಆ್ಯಂಡ್ ROCE ಗ್ರೇಟರ್ ದೆನ್ 15 ಅಂತ ಹಾಕಿರೋಣ. ಆ್ಯಂಡ್ ಡೆಟ್ ಟು ಈಕ್ವಿಟಿ ಶುಡ್ ಬಿ ಲೆಸ್ ದೆನ್ 0.5. ಆ್ಯಂಡ್ ಪೆಗ್ ರೇಷಿಯೋ ಶುಡ್ ಬಿ ಲೆಸ್ ದೆನ್ 5 ಹಾಕೋಣ. ಸೊ ಇಷ್ಟು ಕ್ರೈಟೀರಿಯಾ ಹಾಕ್ಬಿಟ್ಟು ರನ್ ಮಾಡ್ತೀನಿ, ನೋಡೋಣ ಯಾವ್ಯಾವ ಸ್ಟಾಕ್ ಸಿಗುತ್ತಂತ. ಅಂದರೆ 57 ಸ್ಟಾಕ್ ಸಿಗ್ತಾ ಇದೆ. 57 ಸ್ಟಾಕ್. ಮಾರ್ಕೆಟ್ ಕ್ಯಾಪ್ ಚೆನ್ನಾಗಿದೆ, PE ರೇಷಿಯೋ ಇಂಡಸ್ಟ್ರಿ PEಗಿಂತ ಕಡಿಮೆ ಇದೆ, ಬುಕ್ ವ್ಯಾಲ್ಯೂ 10ಕ್ಕಿಂತ ಕಡಿಮೆ ಇದೆ, ROCE ಚೆನ್ನಾಗಿದೆ, ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್, ROCE, ರಿಟರ್ನ್ ಆನ್ ಈಕ್ವಿಟಿ, ಡೆಟ್ ಟು ಈಕ್ವಿಟಿ, ಡೆಟ್ ಕಡಿಮೆ ಇದೆ ತುಂಬ, 0.5 ಅಂದರೆ ಇಟ್ಸ್ ಓಕೆ, ಡೆಟ್ಟು ಕಡಿಮೆ ಇದೆ. ಈ ಎಲ್ಲ ಕ್ರೈಟೀರಿಯಾಸ್ ಆಗ್ತಾವಾಗ ನನಗೆ ಸಿಗ್ತಾ ಇರೋದು TCS, ಹುಂಡೈ, IEX, ಲೈಫ್ ಇನ್ಸೂರೆನ್ಸ್, ಕೋಲ್ ಇಂಡಿಯಾ. ಇದ್ರಲ್ಲಿ ಗೌರ್ಮೆಂಟ್ ಸ್ಟಾಕ್ಸನ್ನು ಬೇಕಾದ್ರೆ ಎಲಿಮಿನೇಟ್ ಮಾಡಿಬಿಡಿ. ಯಾಕೆ ಸರ್ ಹಿಂಗೆ ಹೇಳ್ತೀರಾ? ಸೇಫ್ ಅಲ್ಲ ಸರ್ ಅಂತಾರೆ. ಗೌರ್ಮೆಂಟ್ ಕಂಪ್ನಿ ಸೇಫೇ, ಬಟ್ ರಿಟರ್ನ್ಸ್ ಬರಲ್ಲ. ಯಾವುದೋ ಒಂದು ಪಾಲಿಸಿ ಚೇಂಜ್ ಆಗುತ್ತೆ, ಯಾವುದೋ ಒಂದು ಇದೇನೋ ಈವೆಂಟ್ ನಡೆಯುತ್ತೆ, ಸರ್ಕಾರ ಏನು ಮಾಡುತ್ತೆ, ಬಜೆಟಲ್ಲಿ ದುಡ್ಡು ಕೊಡಲ್ಲ, ಗೌರ್ಮೆಂಟ್ ಕಂಪ್ನೀಸ್ ಎದೊಳಲ್ಲ. 2-3 ಇಯರ್ಸ್ ಆದರೂ ಎದೊಳಲ್ಲ. ಯಾರ್ಯಾರು ಗೌರ್ಮೆಂಟ್ ಶೇರಲ್ಲಿ ಇನ್ವೆಸ್ಟ್ ಮಾಡಿರೋ ಲಾಸ್ಟ್ 10 ವರ್ಷದ ರಿಟರ್ನ್ಸ್ ನೋಡಿ, ಏನೂ ಇಲ್ಲ. ಯೋಚನೆ ಮಾಡಿ, ಗೌರ್ಮೆಂಟ್ ಅವ್ರು ಬೆಳಗ್ಗೆ 10:30 11 ಗಂಟೆಗೆ ಬರ್ತಾರೆ, 4 ಗಂಟೆಗೆ ಎದ್ದೋಗ್ತಾರೆ. ಎಲ್ಲಿ ಸಾರ್ ಕಂಪನೀಸ್ ಮೇಲಕ್ಕೆ ಬರ್ತವೆ? ಅವ್ರಿಗೆ ಕಂಪನಿ ನಡೆದ್ರೆ ಸಾಕಂತಿರ್ತಾರೆ. ಇನ್ನೊಂದು ಬ್ರಾಂಚ್, ಇನ್ನೊಂದು 100 ಬ್ರಾಂಚ್ ಮಾಡೋಣ ಅಂತ ಯೋಚನೆ ಮಾಡ್ತಾರೆ ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಲಿ, ಗೌರ್ಮೆಂಟ್ ಗೌರ್ಮೆಂಟ್ ಆರ್ಗನೈಸೇಷನ್ CEOಗಳಾಗಲಿ. ಗೌರ್ಮೆಂಟ್ ಕಂಪ್ನಿ ನಡೆಯೋದೇ ಅಲ್ಲಿ ರಿಸರ್ವೇಷನ್ನು ಅದು ಇದು ಏನೇನೋ ಇರ್ತದೆ. ಸರ್ ವಾಟ್ ಎವರ್ ಕಷ್ಟಪಟ್ಟು ಅಲ್ಲಿ ಏನೇನೋ ಮಾಡಿ ಬಂದಿರ್ತಾರೆ ಪೋಸ್ಟ್ಗೆ. ಸೊ ಅವ್ರು ನಿಮಗೆ ಕಂಪನಿನ ಇನ್ನೊಂದು 10 ಬ್ರಾಂಚ್ ಮಾಡೋಣ ಅದೆಲ್ಲ ಮಾಡ್ತಾರೆ. ಯೋಚನೆ ಮಾಡಿ. ಅದರಲ್ಲಿ ಗೌರ್ಮೆಂಟಲ್ಲಿ ಎಕ್ಸೆಪ್ಷನಲ್ ಅಂದರೆ ಡಿಫೆನ್ಸ್ ಕಂಪ್ನೀಸ್ ಓಕೆ, ಶಿಪ್ಪಿಂಗ್ ಕಂಪ್ನೀಸ್ ಓಕೆ, ಆ್ಯಂಡ್ ಎನಿಥಿಂಗ್ ರಿಲೇಟೆಡ್ ಟು ಟೆಕ್ನಾಲಜಿ ರಿಲೇಟೆಡ್ ಓಕೆ. BEL, HAL, ಮ್ಯಾಸ್ಡಾಕ್, ಈ ಒಂದು 5-6 ಕಂಪ್ನಿ. ಈವನ್ ಬ್ಯಾಂಕಿಂಗಲ್ಲಿ SBI, ಅಂದರೆ SBI ಏನಕ್ಕೆ ಓಕೆ ಅಂದರೆ ಅದರಲ್ಲಿ ಪ್ರೈವೇಟೈಸೇಷನ್ ಆಗ್ತಿದೆ. ಆಲ್ರೆಡಿ SBIನಲ್ಲಿ ಸ್ಟೇಕ್ಗಳನ್ನು ಗೌರ್ಮೆಂಟ್ ಅವ್ರು ಮಾರ್ಕೊಂಡು ಬರ್ತಾ ಇದ್ದಾರೆ. ಸೊ ದಟ್ ಈಸ್ ಓಕೆ. ಪ್ಯೂರ್ ಗೌರ್ಮೆಂಟ್ ಯಾವ್ಯಾವ ಸ್ಟಾಕ್ಸ್ ಇದೆಯೋ ಅದು ತುಂಬ ಕಷ್ಟ ಹೋಗಲ್ಲ. ಅದು 10 ವರ್ಷ ಆದರೂ ಅಲ್ಲೇ ಇರ್ತದೆ. ಬಟ್ ಡಿವಿಡೆಂಡ್ಸ್ ಮಾತ್ರ ಭರ್ಜರಿ ಡಿವಿಡೆಂಡ್ಸ್ ಬರ್ತದೆ. ನಾನು ಹಳೆ ವಿಡಿಯೋದಲ್ಲಿ ಹೇಳಿದೆ, ಗೌರ್ಮೆಂಟ್ ಕಂಪನೀಸ್ ಫೇಮಸ್ ಏನಕ್ಕೆ ಅಂದರೆ ಡಿವಿಡೆಂಡ್ಸ್. ನಿಮ್ಗೆ ಏನಾದ್ರು ವರ್ಷದಿಂದ ವರ್ಷಕ್ಕೆ ಆದಾಯ ಬೇಕು, ನಿಮ್ಗೆ ಇನ್ಕಮ್ ಬೇಕು ಅಂದರೆ ಗೌರ್ಮೆಂಟ್ ಕಂಪ್ನೀಸಲ್ಲಿ ಹಾಕಿ. ಬಟ್ ನಿಮಗೆ ಗ್ರೋತ್ ಬೇಕು, ನಿಮಗೆ ಇವತ್ತು ನಾನು ಹಾಕಿರೋ 10 ರೂಪಾಯಿ 100 ರೂಪಾಯಿ ಆಗಬೇಕಂದ್ರೆ ಗೌರ್ಮೆಂಟ್ ಕಂಪ್ನೀಸಲ್ಲಿ ಆಗಲ್ಲ. ಪ್ರೈವೇಟ್ ಕಂಪನಿಗಳಲ್ಲಿ 10 ರೂಪಾಯಿ ಇರೋದು 100 ರೂಪಾಯಿ ಆಗುತ್ತೆ, 200 ರೂಪಾಯಿನೂ ಆಗುತ್ತೆ, 500 ರೂಪಾಯಿ 1000 ರೂಪಾಯಿನೂ ಆಗುತ್ತೆ. ಬಿಕಾಸ್ ಪ್ರೈವೇಟ್ ಕಂಪ್ನಿಗಳಲ್ಲಿ ಬೆಳಗ್ಗೆ 9 ಗಂಟೆಯಿಂದ ನೈಟ್ 9 ಗಂಟೆವರೆಗೂ ಹಾಕ್ಕೊಂಡು ರುಬ್ತಾರಲ್ಲ. ಕಂಪ್ನಿ ಬೆಳೆಸ್ಬೇಕು, ಇನ್ನು 10 ಬ್ರಾಂಚ್ ಮಾಡಬೇಕು, ಎಕ್ಸ್ಪ್ಯಾಂಡ್ ಮಾಡಬೇಕು, ಆಲ್ ಓವರ್ ಇಂಡಿಯಾ ಮಾಡಬೇಕು, ಆಲ್ ಓವರ್ ದ ಗ್ಲೋಬ್ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ನಮ್ಮ ಗೌರ್ಮೆಂಟ್ ಕಂಪ್ನೀಸು ಇಂಡಿಯಾದಲ್ಲಿ ಸರ್ವ್ ಮಾಡಿದ್ರೆ ಸಾಕು ಅಂತಿರ್ತಾರೆ. ಅದೇ ಪ್ರೈವೇಟ್ ಕಂಪ್ನೀಸು US ಇಂದ ಹಿಡಿದು ಎಂಟೈರ್ ವರ್ಲ್ಡ್ಗೆ ಸರ್ವಿಸ್ ಕೊಡಬೇಕು ಅಂತ ಯೋಚನೆ ಮಾಡ್ತಾರೆ. ಸೊ ಡೆಫಿನೆಟ್ಲಿ ಗ್ರೋತ್ ವಿಲ್ ಬಿ ಆಲ್ವೇಸ್ ಇನ್
ಪ್ರೈವೇಟ್ ಸೆಕ್ಟರ್ ಕಂಪ್ನೀಸ್, ನಾಟ್ ಇನ್ ಪಬ್ಲಿಕ್ ಸೆಕ್ಟರ್ ಕಂಪ್ನೀಸ್. ಪಬ್ಲಿಕ್ ಸೆಕ್ಟರ್ ಕಂಪ್ನೀಸಲ್ಲಿ ನೀವು ಇನ್ವೆಸ್ಟ್ ಮಾಡಲೇಬೇಕು ಅಂತಿದ್ರೆ CPSE ETF ಅಂತ ಒಂದಿದೆ. ಸೊ ಇಲ್ಲಿರೋ 57 ಕಂಪ್ನೀಸಲ್ಲಿ ಗೌರ್ಮೆಂಟ್ ಕಂಪ್ನೀಸ್ ಒಂದು 10-15 ಇದೆ. ಅದನ್ನು ತೆಗೆದುಬಿಟ್ರೆ ಇಟ್ ವಿಲ್ ಬಿ ದ ಬೆಸ್ಟ್ ಪೋರ್ಟ್ಫೋಲಿಯೋ ಅಂತಲೂ ಹೇಳ್ಬೋದು. ಈ ಒಂದು ವಿಡಿಯೋ ಕಂಪ್ಲೀಟ್ಲಿ ಎಜುಕೇಷನಲ್ ಪರ್ಪಸ್. ಇಲ್ಲಿರೋ ಸ್ಟಾಕ್ಸ್ಗಳನ್ನು ನಾವು ಯಾವುದೋ ರೆಕಮೆಂಡ್ ಕೊಡ್ತಾ ಇಲ್ಲ, ಸಜೆಷನ್ನು ಅಲ್ಲ, ರೆಕಮೆಂಡೇಶನ್ ಅಲ್ಲ. ಇಟ್ಸ್ ಪ್ಯೂರ್ಲಿ ಎಜುಕೇಷನಲ್ ಪರ್ಪಸ್. ಆ್ಯಂಡ್ ಈ ಬರ್ತಿರೋ ಸ್ಟಾಕ್ಸ್ಗಳು ಸಹ ಮಲ್ಟಿ ಬ್ಯಾಗರ್ ಆಗುತ್ತೆ ಅನ್ನೋದಕ್ಕೆ ನೀವು ಮತ್ತೆ ಕೂತ್ಕೊಂಡು ಅನಲೈಸ್ ಮಾಡಬೇಕು. ಮಲ್ಟಿ ಬ್ಯಾಗರ್ ಆಗುತ್ತೆ ಅಂತಲೂ ನಾನು ಹೇಳ್ತಾ ಇಲ್ಲ. ಒಂದು ಕ್ವಾಲಿಟಿ ಸ್ಟಾಕ್ಸ್ಗಳನ್ನು ಹುಡುಕೋದು ಮಾತ್ರ ಹೇಗೆ ಅಂತ ಒಂದು ಎಜುಕೇಷನ್ ಕೊಟ್ಟಿದ್ದೀನಿ. ಆ್ಯಂಡ್ ಗೌರ್ಮೆಂಟ್ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು, ಅದು ಸಹ ನಾನು ಎಜುಕೇಷನಲ್ ಪರ್ಪಸ್ ಆಗಿ ಹೇಳ್ತಾ ಇದ್ದೀನಿ. ಸೊ ಮಲ್ಟಿ ಬ್ಯಾಗರ್ ಸ್ಟಾಕ್ಸ್ ಪಿಕ್ ಮಾಡೋದು ಹೇಗೆ? ಸೊ ಒಂದು ಸ್ಕ್ರೀನರ್ಗೆ ಹೋಗ್ಬಿಟ್ಟು ಒಂದು ಕಂಡೀಷನ್ಸ್ ಕೊಡಬೇಕು. ತುಂಬ ಇನ್ನೂ ಕಂಡೀಷನ್ಸ್ ಇದೆ. ಇನ್ನೂ ಹೆಚ್ಚಿನ ಕಂಡೀಷನ್ಸ್ಗಳನ್ನು ಕೊಟ್ಟು ಇನ್ನೂ ಫೈನ್ ಟ್ಯೂನ್ ಮಾಡಿ ಇನ್ನೂ ಬೆಸ್ಟ್ ಸ್ಟಾಕ್ಸ್ಗಳನ್ನು ಪಿಕ್ ಮಾಡ್ಬೋದು. ಅದೆಲ್ಲ ಪಿಕ್ ಮಾಡ್ಬೋದು ಹೇಗೆ ಅಂತ ಕಂಡುಹಿಡಿಬೇಕಾದ್ರೆ ಬನ್ನಿ, TD ಅಕಾಡೆಮಿಗೆ ಬನ್ನಿ. ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ 10 ಬ್ರಾಂಚ್ಗಳಲ್ಲಿ ಫ್ರೀ ವರ್ಕ್ಶಾಪ್ ಮಾಡ್ತೀವಿ. ಬನ್ನಿ, ಕುತ್ಕೊಳ್ಳಿ, ಸ್ಟಾಕ್ ಮಾರ್ಕೆಟ್ ಕಲೀರಿ. ಈ ಒಂದು ಪಾಯಿಂಟ್ಸ್ಗಳನ್ನು ಕೊಟ್ಟು ಇಲ್ಲಿ ನಾನು ಈ ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದೀನಿ. ಬಟ್ ಈ ಪಾಯಿಂಟ್ ಮಾರ್ಕೆಟ್ ಕ್ಯಾಪ್ ಅಂದರೆ ಡೆಫಿನೇಷನ್ನೇ ಗೊತ್ತಿಲ್ಲ. ಇಲ್ಲಿ ನಾನು ಹೇಳಿದ್ದೀನಿ ಮೈಲೇಜ್ ಎಷ್ಟಿರಬೇಕು, ಟಾರ್ಕ್ ಎಷ್ಟಿರಬೇಕು, ಕ್ಲಚ್ಚು, ಬ್ರೇಕು, ಐಡ್ಲಿಂಗ್ ಇಷ್ಟಿರಬೇಕು. ಬಟ್ ಐಡ್ಲಿಂಗ್ ಮೀನಿಂಗೇ ಗೊತ್ತಿಲ್ಲಲ್ಲ. ಅನಲೈಸ್ ಮಾಡಿ ನೀವು ಸ್ಟಾಕ್ಸ್ಗಳನ್ನು ಪಿಕ್ ಮಾಡೋದು ಹೇಳ್ಕೊಟ್ಟೆ. ಬಟ್ ಅದರ ಇನ್ನರ್ ಮೀನಿಂಗ್ ತಿಳ್ಕೊಬೇಕಾದ್ರೆ ನೀವು ಕ್ಲಾಸಸ್ಗೆ ಬರಬೇಕು, ಕಲಿಬೇಕು. ಯಾರು ಸ್ಟಾಕ್ ಮಾರ್ಕೆಟಲ್ಲಿ ಕ್ಲಾಸ್ ಹೇಳ್ಕೊಡ್ತೀನಿ ಬನ್ನಿ ಅಂತ ಹೇಳೋರು ಯಾರು ಇದ್ದಾರಾ ಯೋಚನೆ ಮಾಡಿ. ಎಲ್ಲರೂ ನಮ್ಮ ಸುತ್ತಮುತ್ತ ಇರೋರು ದುಡ್ಡು ಹಾಕ್ಬಿಡಿ ನಾವೇ ಟ್ರೇಡ್ ಮಾಡ್ತೀವಿ, ದುಡ್ಡು ಹಾಕ್ಬಿಡಿ ನಾವೇ ಟ್ರೇಡ್ ಮಾಡ್ತೀನಿ ಅನ್ನೋ ಸುತ್ತಮುತ್ತ ಪ್ರಪಂಚದಲ್ಲಿ ಒಬ್ಬ ವ್ಯಕ್ತಿ ಬಂದು ನಿಮಗೆ ದುಡ್ಡು ಎಲ್ಲೂ ಹಾಕ್ಬೇಡಿ, ನೀವೇ ದುಡ್ಡು ಹಾಕ್ಕೊಂಡು ನೀವೇ ಟ್ರೇಡ್ ಮಾಡಿ, ನೀವೇ ನಿಮ್ಮ ಅಕೌಂಟನ್ನು ಹ್ಯಾಂಡಲ್ ಮಾಡಿ, ನಿಮಗೆ ವಿದ್ಯೆ ಕೊಡ್ತೀನಿ, ಸರಸ್ವತಿ ಕೊಡ್ತೀನಿ ಅಂದರೆ ಜನ ಲಕ್ಷ್ಮಿ ಹುಡ್ಕೋದಕ್ಕೆ ಹೋಗ್ತಾರೆ ಹೊರತು ಸರಸ್ವತಿ ಹಿಂದೆ ಯಾರೂ ಬರ್ತಾ ಇಲ್ಲ. ಸೊ ನೀವು ಸರಸ್ವತಿನ ಒಲಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಲಕ್ಷ್ಮಿ ಹಿಂದೆ ಹೋದ್ರೆ ನಿಮಗೆ ಲಕ್ಷ್ಮಿ ಸಿಗಲ್ಲ. ಸರಸ್ವತಿನೇ ಒಲಿಸ್ಕೋಬೇಕಾದ್ರೆ TD ಅಕಾಡೆಮಿಗೆ ಬನ್ನಿ. ನಿಮ್ಮ ಶ್ರದ್ಧೆ ಭಕ್ತಿಯಿಂದ ನೀವು ಟೈಮ್ ಕೊಟ್ಟು ನಾವು ಹೇಳೋ ಹೋಮ್ವರ್ಕ್ನ ಮಾಡಿದ್ರೆ ಡೆಫಿನೆಟ್ಲಿ ಸರಸ್ವತಿ ಒಲಿಯುತ್ತೆ. ನಿಮಗೆ ಸರಸ್ವತಿ ಒಲಿದ್ರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ಅದು ಒಲಿಯುತ್ತೆ. ನೀವು ದುಡ್ಡಿಂದ ಹೋದ್ರಿ, ಅಪ್ಪಿ ದುಡ್ಡಿಂದ ಹೋಗಿ ಸಕ್ಸಸ್ಸು ಬಂದ್ಬಿಡ್ತು ಅನ್ಕೊಳ್ಳಿ, ಲಕ್ಷ್ಮಿ ಒಲ್ದು ಬಿಡ್ತು, ಸಿಕ್ಕಾಬಟ್ಟೆ ದುಡ್ಡು ಬಂದ್ಬಿಡ್ತು, ಸಂಪತ್ತು ಬಂದ್ಬಿಡ್ತು. ಸರಸ್ವತಿ ಇಲ್ಲಲ್ಲ ತಲೆಯಲ್ಲಿ. ನೆಕ್ಸ್ಟ್ ಜನರೇಷನ್ ಏನು ಪಾಸ್ ಮಾಡ್ತೀರಾ? ದುಡ್ಡನ್ನೇ ಪಾಸ್ ಮಾಡ್ತೀರಾ. ನೆಕ್ಸ್ಟ್ ಜನರೇಷನ್ಗೆ ಸರಸ್ವತಿ ಇಲ್ಲ, ಬುದ್ಧಿ ಇಲ್ಲ, ಇರೋ ಬರೋ ದುಡ್ಡು ಆಸ್ತಿ ಪಾಸ್ತಿ ಎಲ್ಲ ವಾಶ್ಔಟ್, ಝೀರೋ ಮಾಡಕ್ಕೆ. ಅದರಿಂದ ಸರಸ್ವತಿನ ನೀವು ಜನ್ರೇಷನ್ ಟು ಜನ್ರೇಷನ್ ಪಾಸ್ ಮಾಡ್ಬೋದು, ಲಕ್ಷ್ಮಿನ ಪಾಸ್ ಮಾಡೋಕ್ಕಾಗಲ್ಲ. ಸೊ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅನಿಸುತ್ತೆ. ಆಲ್ ದ ಬೆಸ್ಟ್. ಸಿಗೋಣ ಫೇಸ್ ಟು ಫೇಸ್ ಇದೇ ಭಾನುವಾರ ನಮ್ಮ 10 ಬ್ರಾಂಚ್ಗಳಲ್ಲಿ. ನಾನು ಪಾಠ ಮಾಡೋದು ರಾಜಾಜಿನಗರ ಬ್ರಾಂಚ್ನಲ್ಲಿ. ಮೇ 17ನೇ ತಾರೀಕು ತುಮಕೂರಿನಲ್ಲಿ ಒಂದು ಮೆಗಾ ವರ್ಕ್ಶಾಪ್ ಇಟ್ಟಿದ್ದೀವಿ. ತುಮಕೂರಿನ ಜನತೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರೋ ಕೆಳಕಂಡ ನಂಬರ್ಗೆ ಕರೆ ಮಾಡಿ ತುಮಕೂರು ವರ್ಕ್ಶಾಪ್ನ ಅಟೆಂಡ್ ಮಾಡಿ. ಸಿಗೋಣ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಸೊ ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 10 ಬ್ರಾಂಚ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ ಫೀಲ್ಡ್, ಎಲೆಕ್ಟ್ರಾನಿಕ್ ಸಿಟಿ, ಹುಬ್ಳಿ, ಕಲಬುರಗಿ, ದಾವಣಗೆರೆ, ಮಂಗಳೂರು ಹಾಗೂ ಮೈಸೂರು. ಸೊ ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ ಒಂದು 500 rupees ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಯಾಕಂದರೆ ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಸೊ 3 days ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರಿಗೆ ಸ್ಟಾಕ್ ಮಾರ್ಕೆಟ್ ಬೇಸಿಕ್ಸು ಸಹ ಗೊತ್ತಿಲ್ಲ, ಕಲಿಬೇಕು ಅಂತ ಆಸಕ್ತಿ ಇದೆಯೋ ನಿಮಗೋಸ್ಕರ ನಾವು ನಮ್ಮ 10 ಬ್ರಾಂಚ್ಗಳಲ್ಲಿ ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ ಒಂದು ಐ ಓಪನರ್ ವರ್ಕ್ಶಾಪನ್ನು ಮಾಡ್ತೇವೆ. ಮಿಸ್ ಮಾಡದೆ ಕೆಳಕಂಡ ನಂಬರ್ಗೆ ಕರೆ ಮಾಡಿ ನಿಮ್ಮ ಸೀಟ್ಗಳನ್ನು ಕಾಯ್ದಿರಿಸಿ. ಪ್ರತಿ ಶುಕ್ರವಾರ 4 ಗಂಟೆಯಿಂದ 6 ಗಂಟೆಗೆ ಫ್ರೀ ಫಿನಾನ್ಷಿಯಲ್ ಪ್ಲಾನಿಂಗ್ ಕ್ಲಾಸಸ್ ಸಹ ಇರುತ್ತೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ಯು ವಿಲ್ ಸ್ಟಾರ್ಟ್ ಅರ್ನಿಂಗ್. ಸೊ TD ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಮಂದಿ ಸಿಬ್ಬಂದಿ ಇದ್ದಾರೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಟ್ರೈನಿಂಗ್ ಕೊಡೋದಕ್ಕೆ. ಇನ್ನೇಕೆ ತಡ? ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಸೊ ಡೆಫಿನೆಟ್ಲಿ ಕಲ್ಸೋದಕ್ಕೆ ನಾವು ರೆಡಿ ಇದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಈ ವಾರ ನಿಮ್ಮ ಬ್ರಾಂಚಲ್ಲಿ ಬಂದು ನಾನು ಪಾಠ ಮಾಡ್ತಾ ಇದ್ದೀನಿ. ಸಿಗೋಣ ಫೇಸ್ ಟು ಫೇಸ್ ಇದೇ ಶುಕ್ರವಾರ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.